ನಮಸ್ಕಾರ, ಇದು ಸುವರ್ಣ ನ್ಯೂಸ್. ನಾನು ನವಿತಾ ಜೈನ್. ಮೈಸೂರಿನ ರತ್ನ ಖಚಿತ ಸಿಂಹಾಸನಕ್ಕೆ ಪರದೆ ಎಳೆದಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜಮಾತೆಯ ಆಜ್ಞೆಯನ್ನು ಉಲ್ಲಂಘಿಸಿ ಈ ಒಂದು ಪರದೆಯನ್ನು ತೆಗೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಮನೆಯ ಆಡಳಿತ ಮಂಡಳಿಯ ನಿರ್ದೇಶಕಿ ಇಂದಿರಮ್ಮ ಎಸಿಪಿ ಚೆನ್ನಯ್ಯ ವಿರುದ್ಧ ರಾಜಮಾತೆ ದೂರನ್ನ ನೀಡಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದು, ಪೊಲೀಸ್ ಆಯುಕ್ತರು ಪ್ರಕರಣವನ್ನ ದೇವರಾಜ್ ಠಾಣೆಗೆ ವರ್ಗಾಯಿಸಿದ್ದಾರೆ. ಮೈಸೂರಿನ ರತ್ನ ಖಚಿತ ಸಿಂಹಾಸನಕ್ಕೆ ಎಳೆದ ಪರದೆಯನ್ನ ರಾಜಮಾತೆಯ ಆಜ್ಞೆಯನ್ನ ಉಲ್ಲಂಘಿಸಿ ತೆಗೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರಮನೆಯ ಆಡಳಿತ ಮಂಡಳಿಯ ನಿರ್ದೇಶಕಿ ಇಂದಿರಮ್ಮ ಎಸಿಪಿ ಚೆನ್ನಯ್ಯ ವಿರುದ್ಧ ರಾಜಮಾತೆ ಈಗ ದೂರನ್ನ ಸಲ್ಲಿಸಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರಿಗೆ ಅವರು ದೂರನ್ನ ಕೊಟ್ಟಿದ್ದು, ಪೊಲೀಸ್ ಆಯುಕ್ತರು ಈ ಪ್ರಕರಣವನ್ನ ದೇವರಾಜ್ ಠಾಣೆಗೆ ವರ್ಗಾಯಿಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಪಾಂಡವಪುರ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಈಗಾಗಲೇ ಈ ಒಂದು ರತ್ನಖಚಿತ ಸಿಂಹಾಸನಕ್ಕೆ ಪರದೆಯನ್ನು ಎಳೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಡಳಿತ ಮಂಡಳಿಯ ನಿರ್ದೇಶಕಿ ಇಂದಿರಮ್ಮ ಹಾಗೆಯೇ ಚೆನ್ನಯ್ಯ ವಿರುದ್ಧ ಈಗ ದೂರನ್ನ ದಾಖಲಿಸಿರುವಂತದ್ದು. ಅವರ ದೂರಲ್ಲಿರುವಂತಹ ಅಂಶಗಳು ಏನೇನು? ಇತಿಹಾಸ ಪ್ರಸಿದ್ಧ ಅಂಬಾವಿಲಾಸ ಅರಮನೆಯಲ್ಲಿರುವಂತಹ ರತ್ನಖಚಿತ ಸಿಂಹಾಸನಕ್ಕೆ ಪರದೆ ಎಳೆದಂತಹ ಪ್ರಕರಣಕ್ಕೆ ಈಗ ಹೊಸ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಎಂತಂದ್ರೆ ರಾಜಮಾತೆ ಈ ರಾಣಿ ಪ್ರಮೋದೇವಿ ಒಡೆಯರ್ ಹಾಗೂ ಎಸಿಪಿ ಚೆನ್ನಯ್ಯ ವಿರುದ್ಧ ಈಗಾಗಲೇ ರಾಣಿ ಪ್ರಮೋದೇವಿ ಒಡೆಯರ್ ಅವರು ಕಮಿಷನರ್ಗೆ ಲಿಖಿತವಾಗಿ ದೂರನ್ನ ಸಲ್ಲಿಸಿದ್ದಾರೆ. ಅವರು ಏನಂತ ಅಂದ್ರೆ ಸಿಂಹಾಸನದ ಅಂದ್ರೆ ಧಾರ್ಮಿಕ ಕಾರ್ಯಕ್ರಮಗಳು ಮುಗಿದ ಬಳಿಕ ಆ ಸಿಂಹಾಸನಕ್ಕೆ ಪರದೆ ಎಳೆದಿದ್ರು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೀವ್ರವಾಗಿ ತೊಂದರೆ ಆಗ್ತದೆ ಅಂತ ಹೇಳಿ ಅರಮನೆಯ ನಿರ್ದೇಶಕಿ ಇಂದಿರಮ್ಮ ಅವರು ರಾಣಿ ಪ್ರಮೋದೇವಿ ಒಡೆಯರ್ ಅವರಿಗೆ ಪತ್ರವನ್ನು ಬಿಡ್ತಾರೆ. ಸಂದರ್ಭದಲ್ಲಿ ರಾಣಿ ಪ್ರಮೋದೇವಿ ಅವರು ಯಾವುದೇ ಅಂದ್ರೆ ಈ ಒಂದು ಪತ್ರಕ್ಕೆ ಸ್ಪಂದಿಸಿದ ಹಿನ್ನೆಲೆಯಲ್ಲಿ ಸ್ವತಃ ಇಂದಿರಮ್ಮರವರೇ ಆ ಒಂದು ಪರದೆಯನ್ನ ಸರಿಸಲಿಕ್ಕೆ ಮುಂದಾಗ್ತಾರೆ. ಇದರಿಂದಾಗಿ ಬೇಸರಗೊಂಡಂತಹ ರಾಣಿ ಪ್ರಮೋದೇವಿ ಒಡೆಯರ್ ಅವರು ಇವತ್ತು ಒಂದು ಅಂದ್ರೆ ಕಮಿಷನರ್ ಅವರಿಗೆ ಪತ್ರವನ್ನ ಬರೆದು ಹಾಗೂ ಲಿಖಿತವಾಗಿ ದೂರನ್ನ ಸಲ್ಲಿಸಿದ್ದಾರೆ. ಈ ಒಂದು ದೂರನ್ನ ಈಗಾಗಲೇ ದೇವರಾಜ ಠಾಣೆಗೆ ವರ್ಗಾಯಿಸಿರುವಂತಹ ಕಮಿಷನರ್ ಅವರು ಈ ಇಬ್ಬರ ವಿರುದ್ಧ ಸೂಕ್ತವಾದ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಅವರು ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೆ ಇನ್ನೇನಪ್ಪ ವಿಷಯ ಅಂತ ಅಂದ್ರೆ ಇಲ್ಲಿ ಈ ಒಂದು ದೂರಿನಲ್ಲಿ ಸ್ಪಷ್ಟವಾಗಿ ಅವರು ರಾಣಿ ಪ್ರಮೋದೇವಿ ಒಡೆಯರ್ ಅವರು ನಂಬಿಸಿರುವ ವಿಷಯಗಳಂತ ಅಂದ್ರೆ ಈ ಒಂದು ಅಂದ್ರೆ ನಮ್ಮ ಸಿಂಹಾಸನ ನಮ್ಮ ಸುಪರ್ದಿಗೆ ಬಂದಿದ್ದು, ಅಲ್ಲಿ ಸಾಕಷ್ಟು ಧಾರ್ಮಿಕ ವಿಧಿವಿಧಾನಗಳು ಮತ್ತೆ ಕಾರ್ಯಗಳನ್ನ ನೆರವೇರಿಸ್ತಾ ಬಂದಿರ್ತೀವಿ. ಹಾಗಾಗಿ ಈ ಸಂದರ್ಭದಲ್ಲಿ ಈ ಇಂದಿರಮ್ಮ ಹಾಗೂ ಎಸಿಪಿ ಚೆನ್ನಯ್ಯರವರು ಈ ಒಂದು ಕಾರ್ಯಕ್ರಮಗಳಿಗೆ ಧಕ್ಕೆಯನ್ನು ಉಂಟು ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಯಾವ್ಯಾವ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಿಸಬೇಕೆಂಬುದನ್ನ ನಮಗೆ ಮಾತ್ರ ತಿಳಿದಿರುತ್ತೆ. ಈ ಸಂದರ್ಭದಲ್ಲಿ ಅವರು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರು ಈ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ಅಡ್ಡಪಡಿಸಿದ್ದಾರೆ. ಹಾಗಾಗಿ ಇವರಿಬ್ಬರ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಅವರು ದೂರನ್ನು ದಾಖಲಿಸಿದ್ದಾರೆ. ನಮಿತಾ, ಇವರಿಬ್ಬರ ಮಧ್ಯದಲ್ಲಿ ಈಗ ಈ ಒಂದು ರತ್ನಖಚಿತ ಸಿಂಹಾಸನವನ್ನ ಜನರಿಗೆ ನೋಡೋದಕ್ಕೆ ಅವಕಾಶ ಸಿಕ್ಕಿತ್ತು, ಆದ್ರೆ ಈ ವರ್ಷ ಅದೂ ಇಲ್ಲ. ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಜಗಳದಿಂದಾಗಿ ಜನರಿಗೆ ಇಲ್ಲಿ ಲಾಸ್ ಆಗದಂಗೆ ಆಗಲ್ವಾ ಅಂತ ಹೇಗೆ ಅಂತ? ಖಂಡಿತವಾಗ್ಲೂ ಗಂಡ ಹೆಂಡತಿ ನಡುವಲ್ಲಿ ಕೂರ್ಸ್ ಬಡವಾಯ್ತು ಅಂದಂಗೆ ಇವರಿಬ್ರು ಜಗಳದಲ್ಲಿ ಸಾರ್ವಜನಿಕರು ನಿಜಕ್ಕೂ ಬೇಸರವನ್ನು ವ್ಯಕ್ತಪಡಿಸಿದ್ರಿ ಬರೀ. ಯಾಕಂತಂದ್ರೆ ರಾಜಮಾತೆ ಪ್ರಮೋದೇವಿ ಹಾಗೂ ಅರಮನೆ ಆಡಳಿತ ಮಂಡಳಿ ಇಬ್ಬರ ವಿರುದ್ಧ ಮುಸುಕಿನ ಗುದ್ದಾಟ ಈ ಹಿಂದೆನೂ ಕೂಡ ನಡೀತಾ ಬಂದಿತ್ತು, ಇವಾಗ್ಲೂ ಕೂಡ ಅದು ಮುಂದುವರೆದೇ ಇದೆ. ಆ ಮುಂದಿನ ಅಂಬಾರಿಗೆ ವಿಮೆ ಮಾಡಿಸುವ ವಿಚಾರದಲ್ಲಿ ಈ ಒಂದು ಸಣ್ಣ ಒಂದು ವಿವಾದ ಈ ಬಾರಿ ಎದುರಾಗಿತ್ತು ಅಂತಾನೆ ಹೇಳ್ಬೋದು. ಈ ಪ್ರತಿ ವರ್ಷ ರಾಜಮನೆತನರು ಹಾಗೂ ರಾಣಿ ಪ್ರಮೋದೇವಿ ಒಡೆಯರ್ ಹೆಸರಲ್ಲಿ ಒಂದು ವಿಮೆಯನ್ನ ಮಾಡಿಸಲಾಗ್ತಿತ್ತು ಅಂಬಾರಿಗೆ. ಆದ್ರೆ ಈ ಬಾರಿ ಆ ಅಂಬಾರಿಯನ್ನ ದಸರಾ ವಿಶೇಷಾಧಿಕಾರಿಯಂತಹ ಶಿಖಾ ಅವರ ಹೆಸರಿಗೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಆವತ್ತೇ ಅವ್ರು ರಾಣಿ ಪ್ರಮೋದೇವಿ ಒಡೆಯರ್ ಅವರು ಗರಂ ಆಗಿದ್ರು. ಯಾವುದೇ ಕಾರಣಕ್ಕೂ ನಾವು ಅಂಬಾರಿಯನ್ನ ಕೊಡ್ಲಿಕ್ಕಿಲ್ಲ ಅಂತ ಮಾತುಗಳು ಕೂಡ ಕೇಳಿ ಬಂದಿದ್ದು. ಅಂತಿಮ ಕ್ಷಣದಲ್ಲಿ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ನಡೆದಿತ್ತು. ಈ ಮುಸುಕಿನ ಗುದ್ದಾಟ ಮುಂದುವರೆದು ಆ ಒಂದು ಸಿಂಹಾಸನಕ್ಕೆ ಪರದೆ ಎಳೆಯುವಂತಹ ಕೆಲಸವನ್ನು ಮಾಡಲಾಗಿತ್ತು. ಪ್ರತಿ ವರ್ಷ ದಸರಾ ಮುಗಿದ ಮೇಲೆ ಸರಿಸುಮಾರು 30 ದಿನಗಳವರೆಗೆ ಸಾರ್ವಜನಿಕರಿಗೆ ಈ ಒಂದು ಸಿಂಹಾಸನವನ್ನ ವೀಕ್ಷಣೆ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತು. ಆದ್ರೆ ಈ ಬಾರಿ ಆ ಒಂದು ಸಿಂಹಾಸನಕ್ಕೆ ಪರದೆ ಎಳೆಯುವ ಮೂಲಕ ರಾಣಿ ಪ್ರಮೋದೇವಿ ಒಡೆಯರ್ ಅವರು ಸಾರ್ವಜನಿಕರಿಗೆ ನಿಜಕ್ಕೂ ಬೇಸರವನ್ನ ಉಂಟು ಮಾಡಿದ್ರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಮಿತಾ, ಓಕೆ, ಧನ್ಯವಾದಗಳು ರವಿ ಡೀಟೇಲ್ಸ್ಗೆ.